ಒಂದು ಚೀಲ ಯೂರಿಯಾ ರಸಗೊಬ್ಬರದ ಬೆಲೆ 3,000 ರೂಪಾಯಿ ಗಡಿ ದಾಟ್ತಾ ಇದೆ. ಎಸ್, ಪ್ರತಿ ಚೀಲ ಯೂರಿಯಾ ರಸಗೊಬ್ಬರದ ನಿಜವಾದ ಬೆಲೆ ಅಂದ್ರೆ ಒಂದು ಚೀಲಕ್ಕೆ 3,000 ರೂಪಾಯಿ. ಆದ್ರೆ ನಮ್ಮ ಸರ್ಕಾರ ನಮ್ಮ ರೈತರಿಗೆ ಕೇವಲ ಚೀಲಕ್ಕೆ 270 ರೂಪಾಯಿಗೆ ಕೊಡ್ತಾ ಇದೆ. ಅಂದ್ರೆ ಪ್ರತಿ ಚೀಲಕ್ಕೆ ನಮ್ಮ ಸರ್ಕಾರ 2,730 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ. ಈ ಸಬ್ಸಿಡಿ ಹಣ ಎಷ್ಟು ದೊಡ್ಡ ಮೊತ್ತದಂತ ಕೇಳಿದ್ರೆ ನಮ್ಮ ದೇಶದ ಒಂದು ವರ್ಷದ ಬಜೆಟ್ ನಲ್ಲಿ 1,26,460 ಕೋಟಿ ರೂಪಾಯಿ ಹಣನ ಸರ್ಕಾರ ಈ ಯೂರಿಯಾ ರಸಗೊಬ್ಬರಕ್ಕೆ ನೀರ್ ತರ ಖರ್ಚು ಮಾಡ್ತಾ ಇದೆ. ಇಷ್ಟು ಹಣ ಖರ್ಚು ಮಾಡಿದ್ರು ಕೂಡ ನಮ್ಮ ದೇಶಕ್ಕೆ ಸರಿಯಾದ ಸಮಯಕ್ಕೆ ಯೂರಿಯಾ ರಸಗೊಬ್ಬರ ಬರ್ತಾ ಇಲ್ಲ. ಕಾರಣ ಏನಂದ್ರೆ ನಮ್ಮ ದೇಶಕ್ಕೆ ಪ್ರತಿ ವರ್ಷ 350ರಿಂದ 400 ಲಕ್ಷ ಟನ್ ಯೂರಿಯಾ ರಸಗೊಬ್ಬರ ಬೇಕು. ಅದರಲ್ಲಿ 100 ಲಕ್ಷ ಟನ್ ಯೂರಿಯಾ ರಸಗೊಬ್ಬರವನ್ನು ನಾವು ವಿದೇಶಗಳಿಂದನೇ ಖರೀದಿ ಮಾಡ್ತಾ ಇದೀವಿ. ಸ್ಪೆಷಲ್ ಆಗಿ ಒಮಾನ್, ಇರಾನ್, ಸೌದಿ ಅರೇಬಿಯಾ ದೇಶಗಳಿಂದನೇ ನಾವು ಈ ಗೊಬ್ಬರನ ಖರೀದಿ ಮಾಡ್ತಾ ಇದೀವಿ. ಆದ್ರೆ ಇವಾಗ ಆ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದ ಸಾವಿರಾರು ಲಕ್ಷ ಟನ್ ಗೊಬ್ಬರ ಸಮುದ್ರದಲ್ಲಿ ಹಡಗುಗಳಲ್ಲಿ ಕೊಳಿತಾ ಬಿದ್ದಿದೆ. ಇದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಯೂರಿಯಾ ರಸಗೊಬ್ಬರದ ಅಭಾವ ಕಂಡು ಬರ್ತಾ ಇದೆ. ಮತ್ತೆ ಈ ವರ್ಷ ಕೂಡ ನಮ್ಮ ದೇಶದ ರೈತರುಗಳು ರಸಗೊಬ್ಬರದ ಅಂಗಡಿಗಳ ಮುಂದೆ ಲೈನ್ ನಿಂದಿರೋದು ತಪ್ಪಿದ್ದಲ್ಲ. ಇದುವೇ ನಮ್ಮ ದೇಶದಲ್ಲಿ ಯೂರಿಯಾ ರಸಗೊಬ್ಬರದ ಅಭಾವಕ್ಕೆ ಮುಖ್ಯ ಕಾರಣ. ಖಂಡಿತ ವಾಚ್ ಮಾಡ್ತಾ ಇರಿ. ಇದೇ ತರ ಫಾಲೋ ಮಾಡ್ಕೊಳ್ತಾ ಇಲ್ಲ, ಖಂಡಿತ ಫಾಲೋ ಮಾಡಿ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್.